ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಸಾಮೆ ಅಂದರೆ ಲಿಟಲ್ ಮಿಲೆಟ್ ಅದರದ್ದು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಈ ಒಂದು ಗ್ಲಾಸಲ್ಲಿ 1 ಗ್ಲಾಸಷ್ಟು ಲಿಟಲ್ ಮಿಲೆಟ್ ರಾತ್ರಿಯೆಲ್ಲ 6ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದೇ ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ 2ರಿಂದ 3 ಅವರು ನೆನೆಸಿಟ್ಕೊಂಡಿದ್ದೀನಿ. ಸೊ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ಗೆ ಸಾಮೆ ನೆನೆಸಿಟ್ಟಿದ್ದಲ್ಲ ಆ ಸಾಮೆ ಹಾಕೋತಾ ಇದ್ದೀನಿ. ಬೇಳೆ ಹಾಕೋತಾ ಇದ್ದೀನಿ. ಇವಾಗ 2 ಅವರ್ ನೆನೆಸಿಟ್ಟಿದ್ದಲ್ಲ ಆ ತೊಗರಿ ಬೇಳೆ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಈಗ ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. 1 ಕ್ಯಾರೆಟ್ ಹಾಕೋತಾ ಇದ್ದೀನಿ, 1 ನವಿಲುಕೋಸು, 1 ಆಲೂಗೆಡ್ಡೆ, 8ರಿಂದ 9 ಹುರುಳಿಕಾಯಿ ಹಾಕೋತಾ ಇದ್ದೀನಿ. ಎಲ್ಲ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೋಬೇಕು. ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಮಿಲೆಟ್ ತೊಗೊಂಡಿದ್ನಲ್ಲ ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ಸ್ಟವ್ ಮೇಲೆ ಇಡೋಣ. ಇದಕ್ಕೆ ಪಿಂಚ್ ಆಫು ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಬೇಳೆ ಮತ್ತು ತರಕಾರಿ ಬೇಯಬೇಕು ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಲಿಡ್ ಮುಚ್ಚಿ 3 ಕೂಗು ಕೂಗಿಸ್ಕೊತೀನಿ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಪ್ಯಾನ್ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇರೋದು, ಸನ್ಫ್ಲವರ್ ಸೀಡ್ಸ್ದು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇರೋದು. 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಅದಾದಮೇಲೆ 1 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಎಣ್ಣೆಲಿ ನಿಧಾನಕ್ಕೆ ಬಾಡಿಸ್ಕೊತೀನಿ. ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ಕೋತೀನಿ. ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಯಾಕಂತ ಅಂದರೆ ತರಕಾರಿ ಬೇಳೆ ಬೇಯೋದಕ್ಕೆ ಅಂತ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಸೊ ಈಗ ಈರುಳ್ಳಿ ಬೇಯಬೇಕು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಆಗ ಈರುಳ್ಳಿ ಬೇಗ ಬೇಯುತ್ತೆ. ಇದೇ ಟೈಮಲ್ಲಿ 1 ಟೊಮೆಟೊ ಹಚ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆದಷ್ಟು ಲಿಡ್ ಮುಚ್ಚಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಸ್ಮ್ಯಾಶ್ ಆದಂಗಿದೆ. ಸ್ಮ್ಯಾಶ್ ಆಗಬೇಕು ಚೆನ್ನಾಗೆ. ನಾನೀಗ ಈ ಸ್ಪೂನಲ್ಲಿ ಗರಂ ಮಸಾಲ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಅದೇ ಸ್ಪೂನಲ್ಲಿ 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರು ಇವೆರಡು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೋತೀನಿ. ಚಿಲ್ಲಿ ಪೌಡರು 2 ಮಿಕ್ಸ್ ಮಾಡಿಕೊಂಡು ಈಗ 2 ಸ್ಪೂನಷ್ಟು ಹಸಿ ಕಡಲೆಬೀಜ ಹಾಕೋತಾ ಇದ್ದೀನಿ. ಕಡಲೆಬೀಜ ಏನಕ್ಕೆ ಹಸಿದು ಹಾಕೋತಾ ಇದ್ದೀನಿ ಅಂದರೆ ಇವಾಗ ಚಳಿಗಾಲ ಇರೋದಕ್ಕೆ ಸ್ವಲ್ಪ ಬಾಡಿ ಮಾಯ್ಶ್ಚರೈಸಿಂಗ್ ಇರುತ್ತೆ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ಹಸಿ ಬಟಾಣಿ ತರಕಾರಿ ಜೊತೆನೇ ಹಾಕ್ಕೊಳ್ಬೋದು. ನಾನಿಲ್ಲಿ MTRದು ಬಿಸಿಬೇಳೆಭಾತ್ ಪೌಡರ್ 15 ಗ್ರಾಮ್ದು ಏನಿದೆಯೋ ಅದು ಫುಲ್ಲು ಪೌಡರು 1 ಪ್ಯಾಕ್ ಫುಲ್ಲು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪೌಡರು ಒಟ್ಟಿಗೆ ಹಾಕ್ಕೋಬೇಡಿ. ಫಸ್ಟು ಗರಂ ಮಸಾಲ, ಚಿಲ್ಲಿ ಪೌಡರು ಎಲ್ಲ ಪೌಡರು ಸಪ್ರೇಟಾಗಿ ಹಾಕ್ಕೊಂಡು ಆಮೇಲಿಂದ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ಕೊಳ್ಳಿ.
ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಸೊ ಆದಷ್ಟು ಲಿಕ್ವಿಡ್ಡು ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಬೆಲ್ಲ ತೊಗೊಂಡಿದ್ದೆ, ಸೊ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಬಾತಿಗೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪಕ್ಕದಲ್ಲೇ ಬೇಳೆ ಅಕ್ಕಿ ಸೊ ಇದು ಇನ್ನೇನು ರೆಡಿ ಆಗ್ತಾ ಇದೆ ಮಸಾಲೆ. ಸೊ ನೀವು ಅಕ್ಕಿಲಿ ಮಾಡ್ತೀನಿ ಅಂತಂದ್ರೂ ಇದೇ ಪ್ರೊಸೀಜರು. ನಾನು ಮಿಲೆಟ್ ಹಾಕ್ಕೊಂಡಿದ್ದೀನಿ, ನೀವು ಅಕ್ಕಿ ಹಾಕ್ಕೋಬೋದು. ನೋಡಿ ಲಾಸ್ಟಲ್ಲಿ ಹುಣ್ಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ, ಅದು ಲಾಸ್ಟಲ್ಲಿ ಹಾಕ್ಕೋಬೇಕು. ಕೊತ್ತಂಬರಿ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಕೊತ್ತಂಬರಿ ಇತ್ತು ಅಂತ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ಮಿಲೆಟು ಮತ್ತು ತರಕಾರಿ ಎಲ್ಲನೂ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಹಾಕ್ಕೋಬೇಕು ಅಷ್ಟೇ. ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಲೆಟು ಮತ್ತು ತರಕಾರಿ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಮಾಡ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೇ ಅದು ನೀಟಾಗಿ ಮಿಕ್ಸ್ ಆಗೋದು. ಸೊ ನಾನು ಅದಕ್ಕಿಂತ ಮುಂಚೆ ಒಂದು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ, 1 ಗ್ಲಾಸಷ್ಟು. ಈಗ ಅರ್ಧ ಗ್ಲಾಸಷ್ಟು ಮಿಕ್ಸ್ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂತ ಅಂದರೆ ಎಲ್ಲನೂ ಮಿಕ್ಸ್ ಆಗೋದಿಲ್ಲ. ತರಕಾರಿ ಒಂದು ಕಡೆ ಇರುತ್ತೆ, ಬೇಳೆ ಮಿಲೆಟ್ಟು ಮತ್ತು ಮಸಾಲೆ ಎಲ್ಲ ಒಂದೊಂದು ಕಡೆ ಇರುತ್ತೆ. ಸೊ ಅದಕ್ಕೇ ನೀಟಾಗೆ ಮಿಕ್ಸ್ ಮಾಡಬೇಕು. ಸೊ ನೋಡಿ ಈ ಥರ ರೆಡಿ ಆಯಿತು. ಸೊ ಇನ್ನೂ ನಿಮಗೆ ನೀರು ಬೇಕು ಅಂತಂದರೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳೋದ್ರಿಂದ ಇನ್ನೂ ತೆಳ್ಳಗೆ ಚೆನ್ನಾಗಿರುತ್ತೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ನೀವು ಮಿಲೆಟ್ಗೆ ನೀರು ಎಷ್ಟೇ ಹಾಕಿದ್ರೂ ಅದು ಎಳ್ಕೊಬಿಡುತ್ತೆ. ನೋಡಿ ಇನ್ನೂ ಸ್ವಲ್ಪ ನೀರಿದೆ, ಇನ್ನೂ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಆದಮೇಲೆ ನಾನು ಒಂದು ಸತಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹಂಗೆ ಬಿಸಿಗಿಡ್ತೀನಿ ಅಷ್ಟೇ. ಸೊ ನೋಡಿ ಆಗಿದೆ, ಈಗ ಕುದಿ ಬರ್ತಾಯಿದೆ, ನೋಡ್ಬೋದು ನೀವು ಇವಾಗ. ಸೊ ಇದಕ್ಕೆ ನಾನು ಲಿಡ್ ಮುಚ್ಚುತ್ತೀನಿ. ಲಿಡ್ ಮುಚ್ಚಿ ಸೊ ಒಂದೇ ಒಂದು ನಿಮಿಷ ಹಂಗೆ ಬಿಡ್ತೀನಿ ಅಷ್ಟೇ. ಸೊ ಈಗ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಸರ್ವ್ ಮಾಡಿದ್ದೀನಿ. ಚಟ್ನಿ ಜೊತೆ ಮತ್ತು ಮೊಸರು ಜೊತೆ ತಿನ್ನಲು ರೆಡಿಯಾಗಿದೆ. ನೀವು ಇದನ್ನು ಖಾರ ಬೂಂದಿ ಜೊತೆನೂ ತಿನ್ಬೋದು. ಸೊ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾಯಿರಿ.